ಎಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋಕ್ಕೆ ಸ್ವಾಗತವನ್ನು ಹೇಳುತ್ತಾ, ಇಂದಿನ ಈ ಒಂದು ವಿಡಿಯೋದಲ್ಲಿ ಡೇವಿಡ್ ರಿಕಾರ್ಡೋರವರ ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅಥವಾ ಸಾಪೇಕ್ಷ ವೆಚ್ಚದ ಸಿದ್ಧಾಂತ, ಕಂಪ್ಯಾರಿಟಿವ್ ಕಾಸ್ಟ್ ಥಿಯರಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಿಂದಿನ ಒಂದು ವಿಡಿಯೋದಲ್ಲಿ ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರದ ತತ್ವಗಳಲ್ಲಿ ಬರ್ತಕ್ಕಂಥ ವಿಚಾರಗಳು ಮತ್ತು ಆಡಮ್ ಸ್ಮಿತ್ರವರ ನಿರಪೇಕ್ಷ ವೆಚ್ಚದ ತತ್ವದ ವಿಚಾರವಾಗಿ ಕೆಲವು ಅಂಶಗಳನ್ನು ತಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳಲಾಗಿತ್ತು. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದಿ ಥಿಯರಿ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಬೈ ಡೇವಿಡ್ ರಿಕಾರ್ಡೋ. 1815ರಲ್ಲಿ ಆಂಗ್ಲ ಅರ್ಥಶಾಸ್ತ್ರಜ್ಞರಾದ ಡೇವಿಡ್ ರಿಕಾರ್ಡೋರವರು ಈ ಸಿದ್ಧಾಂತವನ್ನು ರೂಪಿಸಿದರು. ನಂತರ ಜಾನ್ ಸ್ಟುವರ್ಟ್ ಮಿಲ್, ಕೇರ್ನ್ಕ್ರಾಸ್, ಟೌಜಿಗ್, ಹಬರ್ಲರ್ ಮುಂತಾದ ಆರ್ಥಿಕ ತಜ್ಞರು ಈ ಸಿದ್ಧಾಂತವನ್ನು ಮತ್ತಷ್ಟು ಸುಧಾರಣೆ ಮಾಡಿದರು. ಈ ಸಿದ್ಧಾಂತವು ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ಒಂದು, ಪ್ರತಿಯೊಂದು ದೇಶವು ಕೆಲವೇ ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಇತರ ದೇಶಗಳಿಗೆ ರಫ್ತು ಮಾಡಿ ಆ ರಾಷ್ಟ್ರಗಳಿಂದ ಇತರ ಸರಕುಗಳನ್ನು ಆಮದು ಮಾಡಿಕೊಳ್ಳುವುದೇಕೆ ಅನ್ನುವ ಪ್ರಶ್ನೆಗೆ ಉತ್ತರ, ಪ್ರತಿಯೊಂದು ದೇಶವು ತನ್ನದೇ ಆದಂತಹ ಒಂದು ಪ್ರತ್ಯೇಕೀಕರಣವನ್ನು, ಸ್ಪೆಷಲೈಸೇಷನನ್ನು ಹೊಂದಿರುತ್ತದೆ ಅಂತಕ್ಕಂಥ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ ಏನು ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳ ವಿನಿಮಯ ದರವನ್ನು ಯಾವ ಅಂಶಗಳು ನಿರ್ಧರಿಸುವವು ಅನ್ನುವ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ, ವಸ್ತುವಿನ ಉತ್ಪಾದನಾ ವೆಚ್ಚದಿಂದಾಗಿ ಬೆಲೆಗಳ ಮಟ್ಟದಲ್ಲಿ ಬದಲಾವಣೆಗಳುಂಟಾಗ್ತವೆ ಅಂತಕ್ಕಂಥದ್ದು, ಅಥವಾ ವಿದೇಶಿ ವಿನಿಮಯ ದರ ಅಲ್ಲಿ ಉಂಟಾಗ್ತದೆ ಅಂತಕ್ಕಂಥ ಉತ್ತರ ಇಲ್ಲಿ ಸಿಗ್ತದೆ. ಈ ತತ್ವದಲ್ಲಿ ರಿಕಾರ್ಡೋರವರು ಒಂದು ಹೆಜ್ಜೆ ಮುಂದೆ ಹೋಗಿ, ಯಾವುದೇ ಒಂದು ದೇಶಕ್ಕೆ ಎರಡು ಸರಕುಗಳ ಉತ್ಪಾದನೆಯಲ್ಲಿ ನಿರಪೇಕ್ಷ ಅನುಕೂಲವಿದ್ದಾಗಲೂ ವ್ಯಾಪಾರವು ಪ್ರಯೋಜನಕಾರಿಯಾಗಿರುತ್ತದೆ. ಯಾಕೆ ಅಂತಂದರೆ, ಹಿಂದೆ ಸ್ಮಿತ್ರವರು ಒಂದು ವಸ್ತುವನ್ನು ಉದಾಹರಣೆಗೆ ತೆಗೆದುಕೊಂಡು ತಮ್ಮ ಸಿದ್ಧಾಂತವನ್ನು ಮಂಡಿಸಿದರು. ಇಲ್ಲಿ ಎರಡು ವಸ್ತುಗಳನ್ನು ಇವರು ಗಣನೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ ಅಂತಹ ಸಂದರ್ಭದಲ್ಲಿ ನಿರಪೇಕ್ಷ ಅನುಕೂಲತೆಯ ಪ್ರಯೋಜನಗಳು ಹೇಗೆ ದೊರೆಯುತ್ತವೆ ಈ ಒಂದು ವ್ಯಾಪಾರಕ್ಕೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿರಪೇಕ್ಷ ಅನುಕೂಲತೆಯು ಎರಡೂ ದೇಶಗಳಲ್ಲಿ ಭಿನ್ನವಾಗಿರತಕ್ಕದ್ದು. ಆದರೆ ಒಂದು ವಸ್ತುವಿಗಿಂತ ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ಅಂದರೆ ಕಂಪ್ಯಾರಿಟಿವ್ ಆಗಿ ಅಧಿಕ ಅನುಕೂಲತೆ ಇರಬೇಕು ಎನ್ನುತ್ತಾರೆ ಡೇವಿಡ್ ರಿಕಾರ್ಡೋ. ಮುಂದುವರೆದು ಮತ್ತೊಂದು ಅರ್ಥದಲ್ಲಿ ಇದನ್ನೇ ಹೇಳುವುದಾದರೆ, ಎರಡೂ ಸರಕುಗಳ ಉತ್ಪಾದನಾ ವೆಚ್ಚದಲ್ಲಿ ಸಾಪೇಕ್ಷ ಭಿನ್ನತೆ ಇದ್ದರೆ ವ್ಯಾಪಾರವು ಅನುಕೂಲಕರವಾಗಿರುತ್ತದೆ ಅಂತಕ್ಕಂಥದ್ದು ಡೇವಿಡ್ ರಿಕಾರ್ಡೋರವರ ವಿಚಾರ. ಈ ಒಂದು ಸಿದ್ಧಾಂತದಲ್ಲಿ ನಮಗೆ ಕೆಲವೊಂದು ಊಹೆಗಳು ಬರ್ತವೆ. ಈ ಊಹೆಗಳನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ಅಸಂಪ್ಷನ್ಸ್ನ ಪಾರ್ಟನಲ್ಲಿ ಶ್ರಮ ಒಂದೇ ಉತ್ಪಾದನಾಂಗವಾಗಿರುತ್ತದೆ. ಅಂದರೆ ಶ್ರಮ ಮಾತ್ರ ಇಲ್ಲಿ ಏನು ಉತ್ಪಾದನಾಂಗ ಅಂತ ಅವರು ಪರಿಗಣನೆ ಮಾಡಿದ್ದಾರೆ. ಸಂಪ್ರದಾಯ ಪಂಥದಲ್ಲಿ ಇದೇ ನಾವು ನೋಡ್ತೀವಿ. ಅಂದರೆ ಉತ್ಪಾದನಾ ವೆಚ್ಚವೆಂದರೆ ಶ್ರಮ ವೆಚ್ಚವೆಂದು ಮಾತ್ರ ಅವರು ಗಣನೆಗೆ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ಸಿದ್ಧಾಂತವು ಶ್ರಮದ ಮೌಲ್ಯದ ತತ್ವವನ್ನು ಆಧರಿಸಿದೆ. ಎರಡನೇ ಒಂದು ಅಸಂಪ್ಷನ್ನಿಗೆ ಬಂದಾಗ, ಸಾಪೇಕ್ಷ ಅಥವಾ ತುಲನಾತ್ಮಕ ವೆಚ್ಚದ ಸಿದ್ಧಾಂತವು ಎರಡು ದೇಶಗಳು ಎರಡು ಸರಕುಗಳ ಮಾದರಿಯಾಗಿದೆ. ಅಂದರೆ 2 nations ಆರ್ 2 countries ಆ್ಯಂಡ್ 2 products ಅನ್ನುವ ಒಂದು ಅಸಂಪ್ಷನನ್ನು ಹೊಂದಿದೆ, ಊಹೆಯನ್ನು ಹೊಂದಿದೆ. ಮೂರನೇದ್ದು, ಉತ್ಪಾದನಾಂಗಗಳು ದೇಶದ ಒಳಗಡೆ ಮುಕ್ತವಾಗಿ ಚಲಿಸಿ ಮತ್ತು ದೇಶದಿಂದ ಹೊರಗಡೆ ಅವು ಅಚಲನೆ ಏನಂತ ಹೇಳ್ತೀವಿ, ಇಮ್ಮೊಬಿಲಿಟಿ ಅಥವಾ ಅಚಲನೆಯನ್ನು ಹೊಂದಿವೆ ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದು ಇವರ ಊಹೆಯಾಗಿದೆ. ಶ್ರಮವು ಉತ್ಪಾದನಾ ದಕ್ಷತೆಯಲ್ಲಿ ಏಕರೂಪತೆಯನ್ನು ಹೊಂದಿದೆ. ಶ್ರಮವು
ಉತ್ಪಾದನಾ ದಕ್ಷತೆ, ಲೇಬರ್ ಯೂನಿಟ್ಸ್ ಆರ್ ಹೋಮೋಜಿನಿಯಸ್ ಅಂತ ಇವರು ಇನ್ನೊಂದು ಊಹೆಯನ್ನು ಮಾಡಿಕೊಂಡಿದ್ದಾರೆ. 5ನೇದ್ದು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಯಾವ ನಿರ್ಬಂಧನೆಗಳಿಲ್ಲ, ನೋ ಟ್ರೇಡ್ ಬ್ಯಾರಿಯರ್ಸ್. ಸೊ ಅಂದರೆ ಫ್ರೀ ಟ್ರೇಡ್ ಇದೆ ಅಂತ ಅಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಈ ಸಿದ್ಧಾಂತವು ಸಾಗಣೆ ವೆಚ್ಚವನ್ನು ಗಣನೆಗೆ ತೆಗೆದುಕೊಂಡಿಲ್ಲ, ದೆರ್ ಇಸ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಮುಂದುವರೆದು, ಸ್ಥಿರ ವೆಚ್ಚದ ನಿಯಮವು ಆಚರಣೆಯಲ್ಲಿರುತ್ತದೆ, ಆದ್ದರಿಂದ ಸರಾಸರಿ ವೆಚ್ಚವು ಸದಾ ಸ್ಥಿರವಾಗಿರುತ್ತದೆ ಈ ಒಂದು ಸಿದ್ಧಾಂತದಲ್ಲಿ. ಸಾಪೇಕ್ಷ ವೆಚ್ಚದ ಸಿದ್ಧಾಂತವು ಹಣದ ಗಾತ್ರದ ಸಿದ್ಧಾಂತವನ್ನು ಅವಲಂಬಿಸಿದೆ, ಆದ್ದರಿಂದ ಹಣದ ಪೂರೈಕೆ ಹೆಚ್ಚಳದಿಂದಾಗಿ ಬೆಲೆಗಳು ಏರುತ್ತವೆ ಎನ್ನುವ ಕಲ್ಪನೆಯನ್ನು ಈ ಸಿದ್ಧಾಂತ ಒಪ್ಪುತ್ತದೆ. ಇವೆಲ್ಲ ಈ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಏನು ಬೇರೆ ಬೇರೆ ಊಹೆಗಳಾಗಿವೆ. ಈ ಊಹೆಗಳ ಆಧಾರದಲ್ಲಿಯೇ ಈ ಸಿದ್ಧಾಂತ ತನ್ನ ತಳಹದಿಯನ್ನು ಸಾಧಿಸಿದೆ. ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ಒಂದು ಉದಾಹರಣೆಯ ಮೂಲಕ ನಾವು ಇಲ್ಲಿ ನೋಡಬಹುದಾಗಿದೆ. ಭಾರತದಲ್ಲಿ 1 ಕ್ವಿಂಟಲ್ ಹತ್ತಿಯನ್ನು ಉತ್ಪಾದಿಸಲು 8 ದಿನಗಳ ಶ್ರಮ ಅವಶ್ಯವಿದೆ. ಹಾಗೆಯೇ 1 ಕ್ವಿಂಟಲ್ ಗೋಧಿಯನ್ನು ಉತ್ಪಾದಿಸಲು 6 ದಿನಗಳ ಶ್ರಮ ಬೇಕು ಭಾರತಕ್ಕೆ. ಅದರಂತೆ ಬಾಂಗ್ಲಾದೇಶದಲ್ಲಿ 1 ಕ್ವಿಂಟಲ್ ಹತ್ತಿಯನ್ನು ಉತ್ಪಾದಿಸಲು 16 ದಿನಗಳ ಶ್ರಮ ಅವಶ್ಯವಿದೆ. ಹಾಗೆಯೇ ಬಾಂಗ್ಲಾದೇಶದಲ್ಲಿ 1 ಕ್ವಿಂಟಲ್ ಗೋಧಿಯನ್ನು ಉತ್ಪಾದಿಸಲು 8 ದಿನಗಳ ಶ್ರಮದ ಅವಶ್ಯವಿದೆ. ಆಗ ಭಾರತಕ್ಕೆ ಈ ಎರಡೂ ಉತ್ಪನ್ನಗಳ ಉತ್ಪಾದನೆಗಾಗಿ ಕಡಿಮೆ ಶ್ರಮದ ಅವಶ್ಯಕತೆ ಇದ್ದು ಕಡಿಮೆ ವೆಚ್ಚದಲ್ಲಿ ಅವುಗಳನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಆದರೆ ಇಲ್ಲಿ ಸಾಪೇಕ್ಷ ಅನುಕೂಲತೆಯು ಗೋಧಿಯ ಉತ್ಪಾದನೆಗಿಂತಲೂ ಹತ್ತಿಯ ಉತ್ಪಾದನೆಯಲ್ಲಿ ಅಧಿಕವಾಗಿರುವುದನ್ನು ನೋಡುತ್ತೇವೆ. ಆದ್ದರಿಂದ ಬಾಂಗ್ಲಾದೇಶದೊಂದಿಗೆ ಹೋಲಿಸಿದಾಗ ಭಾರತವು ಅನುಕೂಲ ಪರಿಸ್ಥಿತಿಯಲ್ಲಿ ಇರುವುದನ್ನು ಹಾಗೂ ಬಾಂಗ್ಲಾದೇಶವು ಅನನುಕೂಲ ಪರಿಸ್ಥಿತಿಯಲ್ಲಿ ಇರುವುದನ್ನು ಕಾಣುತ್ತೇವೆ. ಆದರೆ ಬಾಂಗ್ಲಾದೇಶಕ್ಕೆ ಹತ್ತಿಯ ಉತ್ಪಾದನೆಗಿಂತ ಗೋಧಿಯ ಉತ್ಪಾದನೆಯಲ್ಲಿ ಕಡಿಮೆ ಇರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಈ ಎರಡೂ ದೇಶಗಳಲ್ಲಿ ವೆಚ್ಚದ ಅನುಪಾತ ಈ ಕೆಳಗಿನಂತೆ ನಾವು ನೋಡಬಹುದು. ಬಾಂಗ್ಲಾದೇಶ 1 ಕ್ವಿಂಟಲ್ ಗೋಧಿ = ಅರ್ಧ ಕ್ವಿಂಟಲ್ ಹತ್ತಿ, ಅಂದರೆ 2:1. ಭಾರತ 1 ಕ್ವಿಂಟಲ್ ಗೋಧಿ = 6/8 ಅಥವಾ 0.75 ಕ್ವಿಂಟಲ್ ಹತ್ತಿ, ಅಂದರೆ 1:3/4 4:3, ಅಂದರೆ 4:3 ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಬಾಂಗ್ಲಾದೇಶ 2:1 ಆದರೆ ಭಾರತ 4:3. ಅಂದರೆ ಭಾರತವು ಗೋಧಿ ಮತ್ತು ಹತ್ತಿ ಎರಡನ್ನೂ ಬಾಂಗ್ಲಾದೇಶಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಲ್ಲದು. ವಿದೇಶಿ ವ್ಯಾಪಾರ ಇಲ್ಲದಿದ್ದ ಪಕ್ಷದಲ್ಲಿ ಅದು ಎರಡೂ ಸರಕುಗಳನ್ನು ಉತ್ಪಾದಿಸುತ್ತಿತ್ತು. ಉತ್ಪಾದನೆ ವೆಚ್ಚದ ದೃಷ್ಟಿಯಿಂದ ಎರಡೂ ಸರಕುಗಳು ಉತ್ಪಾದನೆಯಲ್ಲಿ ಭಾರತಕ್ಕೆ ಬಾಂಗ್ಲಾದೇಶಕ್ಕಿಂತ ಹೆಚ್ಚಿನ ಅನುಕೂಲವಿದ್ದರೂ ಹತ್ತಿಯ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆ ಭಾರತಕ್ಕೆ ಅಧಿಕವಿರುವುದು ಗೊತ್ತಾಗುತ್ತದೆ. ಆದ್ದರಿಂದ ವ್ಯಾಪಾರದ ದೃಷ್ಟಿಯಿಂದ ಭಾರತವು ಹತ್ತಿಯ ಉತ್ಪನ್ನದಲ್ಲಿ ಮಾತ್ರ ಅಧಿಕ ಪ್ರಯತ್ನಗಳನ್ನು ಕೇಂದ್ರೀಕರಿಸಿ ಗೋಧಿಯ ಉತ್ಪಾದನೆಯನ್ನು ಬಾಂಗ್ಲಾದೇಶಕ್ಕೆ ಬಿಟ್ಟುಬಿಡುತ್ತದೆ. ಈ ಮೊದಲೇ ಹೇಳಿದಂತೆ ಬಾಂಗ್ಲಾದೇಶಕ್ಕೆ ಎರಡು ಉತ್ಪನ್ನಗಳಿಂದಾಗಿ ವೀಟ್ ಆ್ಯಂಡ್ ಕಾಟನ್ ಸಾಪೇಕ್ಷ ಅನನುಕೂಲತೆ ಇದೆ, ಕಂಪೇರೇಟಿವ್ ಡಿಸ್ಅಡ್ವಾಂಟೇಜನ್ನು ನಾವು ನೋಡ್ತೀವಿ. ಆದರೆ ಈ ಅನುಕೂಲತೆ ಗೋಧಿಯ ಉತ್ಪಾದನೆಯಲ್ಲಿ ಕಡಿಮೆ ಇರುವುದರಿಂದ ಬಾಂಗ್ಲಾದೇಶ ಗೋಧಿಯನ್ನು ಉತ್ಪಾದಿಸಲು ಒಪ್ಪಿಕೊಳ್ಳುತ್ತದೆ. ಆಗ ಭಾರತ ಹತ್ತಿಯ ಉತ್ಪಾದನೆಯಲ್ಲೂ ಹಾಗೂ ಬಾಂಗ್ಲಾದೇಶ ಗೋಧಿಯ ಉತ್ಪಾದನೆಯಲ್ಲೂ ವೈಶಿಷ್ಟ್ಯತೆ ಸಾಧಿಸುತ್ತವೆ. ಈ ರೀತಿಯಾಗಿ ಸಾಪೇಕ್ಷ ಉತ್ಪಾದನಾ ಅನುಕೂಲತೆಗಳಿಂದಾಗಿ ಉತ್ಪಾದನಾ ವೈಶಿಷ್ಟ್ಯತೆಗಳುಂಟಾಗಿ ಸ್ಪೆಷಲೈಸೇಷನ್ ಇನ್ ಒನ್ ಲೈನ್ ಆಫ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಲ್ಲ, ಅದು ಸಾಧ್ಯಗೊಂಡು ವಿದೇಶಿ ವ್ಯಾಪಾರದ ಉದ್ಭವಕ್ಕೆ ಕಾರಣವಾಗ್ತವೆ ಮತ್ತು ಇದರಿಂದಾಗಿ ಪ್ರಯೋಜನಗಳನ್ನು ಹೊಂದುತ್ತವೆ ಎನ್ನುವುದೇ ಈ ತತ್ವದ ಮೂಲ ಅಂಶವಾಗಿದೆ. ಇಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ನೋಡ್ತೀವಿ. ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ನಲ್ಲಿ ಒಂದು ದೇಶ ಆ ಪ್ರೊಡಕ್ಷನ್ ಫ್ರಾಂಟಿಯರ್ ಒಳಗಡೆನೇ ಶ್ರಮ ಶಕ್ತಿಯನ್ನು ಬಂಡವಾಳವನ್ನು ತೆಗೆದುಕೊಂಡು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಇಲ್ಲಿ ಇರ್ತದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ. ಇನ್ನೊಂದು ಮುಂದೆ ಈ ಚಿತ್ರದಲ್ಲಿ PQ ಅಂದರೆ ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ಈ ಕೆಳಗಡೆ ಇರ್ತಕ್ಕಂಥ ರೇಖಾಚಿತ್ರದಿಂದ ನಾವು ನೋಡಿದಾಗ ನಮಗೇನು ಗೊತ್ತಾಗ್ತದೆ ಇಲ್ಲಿ ಅಂತಂದರೆ, OX ಅಕ್ಷೆಯ ಮೇಲೆ ಹತ್ತಿಯನ್ನು ಅಂದರೆ ಕಾಟನನ್ನು, OY ಮೇಲೆ
ಗೋಧಿಯನ್ನು ನಾವು ಸೂಚಿಸಿದ್ದೇವೆ. PQ ಭಾರತದ ಉತ್ಪಾದನಾ ಸಾಧ್ಯತೆ ರೇಖೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. RS ಬಾಂಗ್ಲಾದೇಶದ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಭಾರತವು ಬಾಂಗ್ಲಾಕ್ಕಿಂತ ಹೆಚ್ಚಿನ ನಿರಪೇಕ್ಷ ಅನುಕೂಲತೆಗಳನ್ನು ಹೊಂದಿದೆ, ಅದಕ್ಕಾಗಿ ಅದು OQ ಪ್ರಮಾಣದ ಹತ್ತಿಯನ್ನು ಮತ್ತು OP ಪ್ರಮಾಣದ ಗೋಧಿಯನ್ನು ಉತ್ಪಾದಿಸಬಲ್ಲದು. ಆದರೆ ಬಾಂಗ್ಲಾದೇಶವು OS ಪ್ರಮಾಣದ ಹತ್ತಿ ಹಾಗೂ OR ಪ್ರಮಾಣದ ಗೋಧಿಯನ್ನು ಉತ್ಪಾದಿಸಬಲ್ಲದು. RT ರೇಖೆಯು ಭಾರತದ ಹತ್ತಿಯ ಉತ್ಪಾದನೆಯಲ್ಲಿರುವ ಸಾಪೇಕ್ಷ ಅನುಕೂಲತೆಯನ್ನು ಸೂಚಿಸುತ್ತದೆ. RT ರೇಖೆ ಒಂದು ವೇಳೆ RT ರೇಖೆಯು PQ ರೇಖೆಗೆ ಸಮಾಂತರದಲ್ಲಿದೆ, ಭಾರತವು OR ಪ್ರಮಾಣದ ಗೋಧಿಯ ಉತ್ಪಾದನೆ ತ್ಯಜಿಸಿದರೆ OT ಪ್ರಮಾಣದ ಹತ್ತಿಯನ್ನು ಉತ್ಪಾದಿಸಬಲ್ಲದು. ಇದು ಬಾಂಗ್ಲಾದೇಶದ OS ಪ್ರಮಾಣದ ಹತ್ತಿಗಿಂತ ಅಧಿಕವಾಗಿದೆ. ಆಗ ಬಾಂಗ್ಲಾದೇಶವು OR ಪ್ರಮಾಣದ ಗೋಧಿಯ ಉತ್ಪಾದನೆಯಲ್ಲಿ ಕನಿಷ್ಠ ಸಾಪೇಕ್ಷ ಅನುಕೂಲತೆ ಹೊಂದಿದೆ. ಆದ್ದರಿಂದ ಭಾರತವು OT ಪ್ರಮಾಣದ ಹತ್ತಿಯನ್ನು ಉತ್ಪಾದಿಸಿ ರಫ್ತು ಮಾಡುತ್ತದೆ ಮತ್ತು ಬಾಂಗ್ಲಾದೇಶವು OR ಪ್ರಮಾಣದ ಗೋಧಿಯನ್ನು ಉತ್ಪಾದಿಸಿ ರಫ್ತು ಮಾಡಿದಾಗ ಎರಡೂ ದೇಶಗಳು ವಿನಿಮಯ ಮಾಡಿಕೊಂಡು ಅನುಕೂಲತೆಗಳನ್ನು ಹೊಂದುತ್ತವೆ ಅಂತಕ್ಕಂಥದ್ದು ಈ ಒಂದು ರೇಖೆಯಿಂದ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮುಂದುವರೆದು ಇದರ ಪ್ರಯೋಜನಗಳು, ಅಡ್ವಾಂಟೇಜಸ್ ಆಫ್ ಡೇವಿಡ್ ರಿಕಾರ್ಡೋ ರವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ನೋಡುವುದಾದರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವು ಉತ್ಪಾದನೆಯಲ್ಲಿ ವೈಶಿಷ್ಟ್ಯದ ಸಾಧನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಅಂದರೆ ವಿಶೇಷತೆಯನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಪ್ರತಿಯೊಂದು ದೇಶವು ತಾನು ಉತ್ಪಾದಿಸಿರುವ ವಸ್ತುವಿನ ವೆಚ್ಚವು ಸಾಪೇಕ್ಷವಾಗಿ ಕಡಿಮೆ ಇರುವಂತೆ ನೋಡಿಕೊಳ್ಳುತ್ತದೆ. ಅಂದರೆ ಇದರಿಂದ ಲಾಭ ಆಗ್ತಕ್ಕಂಥದ್ದನ್ನು ಈ ಸಿದ್ಧಾಂತ ಹೇಳ್ತದೆ. ಎರಡನೇದಾಗಿ, ದೇಶಗಳ ನಡುವಿನ ಉತ್ಪಾದನೆಯು ಬೃಹತ್ ಉತ್ಪಾದನೆಗೆ ಎಡೆ ಮಾಡಿಕೊಡುತ್ತದೆ. ಜೈಗಾಂಟಿಕ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ನಿರಂತರವಾಗಿ ಒಂದೇ ವಸ್ತುವಿನ ಉತ್ಪಾದನೆಯನ್ನು ಕೈಗೆತ್ತಿಕೊಳ್ಳುವುದರಿಂದ ವೈಶಿಷ್ಟ್ಯತೆಯ ಲಾಭಗಳುಂಟಾಗಿ ಸ್ಕೇಲ್ ಆಫ್ ಪ್ರೊಡಕ್ಷನ್, ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಏನು ಹೇಳ್ತೀವಿ, ಇದರಿಂದಾಗಿ ಶ್ರಮ ವಿಭಜನೆಯು ಅನುಕೂಲತೆಗಳು ಉಂಟಾಗ್ತವೆ. ಅಲ್ಲಿ ಇಫ್ ವಿ ಪ್ರೊಡ್ಯೂಸ್ ಮೋರ್ ಔಟ್ಪುಟ್, ಅಲ್ಟಿಮೇಟ್ಲಿ ದ ಎವರೇಜ್ ಕಾಸ್ಟ್ ಆಫ್ ಪರ್ ಯೂನಿಟ್ ಆಫ್ ಔಟ್ಪುಟ್ ವಿಲ್ ಫಾಲ್ ಡೌನ್ ಅಂತಕ್ಕಂಥದ್ದು. ಅದರಿಂದ ಉತ್ತೇಜನ ದೊರೆತು ಉತ್ಪಾದಕರು ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಇಲ್ಲಿ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಮೂರನೇದಾಗಿ, ಸಂಪನ್ಮೂಲಗಳ ದಕ್ಷ ಹಂಚಿಕೆಯಾಗ್ತದೆ. ಎಫಿಷಿಯೆಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತ ಏನು ಹೇಳ್ತೀವಲ್ಲ, ಒಂದೇ ಸರಕಿನ ಉತ್ಪಾದನೆಯಲ್ಲಿ ಒಂದು ದೇಶ ತೊಡಗಿದಾಗ ಗರಿಷ್ಠ ಉತ್ಪಾದನೆ ಕನಿಷ್ಠ ವೆಚ್ಚದಿಂದ ಅಲ್ಲಿ ಸಾಧ್ಯಗೊಳ್ತಕ್ಕಂಥ ಒಂದು ಸ್ಥಿತಿ ಏರ್ಪಡುತ್ತದೆ. ನಾಲ್ಕನೇದಾಗಿ, ಬೆಲೆಗಳ ಸಮಾನತೆ ಉಂಟಾಗ್ತದೆ. ನೋಡ್ರಿ, ಮುಕ್ತ ವ್ಯಾಪಾರ ಅಸ್ತಿತ್ವದಲ್ಲಿದ್ದಾಗ ದೇಶಗಳ ನಡುವೆ ಏನಾಗ್ತದೆ, ಇಲ್ಲಿ ಸಮಾನತೆ ಏರ್ಪಡುತ್ತದೆ. ಇಲ್ಲಿ ದೇಶಗಳ ನಡುವೆ ಇರತಕ್ಕಂಥ ಬೆಲೆಗಳ ಮಧ್ಯೆ ಸಮಾನತೆ ಏರ್ಪಟ್ಟು ಅಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ವಾತಾವರಣ ಇರ್ತದೆ ಅಂತಕ್ಕಂಥದ್ದು ಈ ಸಿದ್ಧಾಂತ ಹೇಳ್ತದೆ. ಇವೆಲ್ಲ ಈ ಸಿದ್ಧಾಂತದ ಅನುಕೂಲಗಳಾದರೆ ಕೆಲವೊಂದು ಟೀಕೆಗಳು ಅಥವಾ ಅನನುಕೂಲಗಳನ್ನು ಸಹ ಇಲ್ಲಿ ನಾವು ನೋಡ್ತೀವಿ. ಬರ್ಟಿಲ್ ಓಹಿಲಿನ್ ಇಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಶ್ರಮ ವೆಚ್ಚವನ್ನು ಮಾತ್ರ ಪರಿಗಣಿಸಿದೆ. ನೋಡಿ, ಇಲ್ಲಿ ಶ್ರಮಕ್ಕೆ ಮಾತ್ರ ಆದ್ಯತೆ ಕೊಟ್ಟಿದ್ದು ಸಂಪ್ರದಾಯ ಪಂಥದ ಸಿದ್ಧಾಂತದಲ್ಲಿ ನಾವು ನೋಡುವುದು ಇದೆ. ಉಳಿದ ಉತ್ಪಾದನಾಂಗಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅದರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಇಗ್ನೋರ್ಡ್. ಎರಡನೇದ್ದು, ಎರಡೂ ದೇಶಗಳು ಎರಡು ಉತ್ಪನ್ನಗಳು ಮಾದರಿ ಏನಾಗಿದೆ, ಅಸಂಬದ್ಧವಾಗಿರ್ತಕ್ಕಂಥದ್ದು. 2x2 ಮಾಡೆಲ್ ಇದು ಸಮಂಜಸವಾದದ್ದಲ್ಲ. ಕೇವಲ ಎರಡೇ ವಸ್ತುಗಳನ್ನು ಗಣನೆಗೆ ತೆಗೆದುಕೊಂಡಿದೆ, ಉಳಿದ ಉತ್ಪಾದನೆಯನ್ನು ಇಲ್ಲಿ ಗಣನೆಗೆ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು. ಅಂದರೆ ಕೆಲವೊಂದು ದೇಶಗಳು ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ ಅಂತಕ್ಕಂಥದ್ದು ಇಲ್ಲಿ ಇವರು ಹೇಳ್ತಕ್ಕಂಥ ಮಾತಿನ ಮರ್ಮವಾಗಿದೆ. ಮೂರನೇದಾಗಿ, ಸ್ಥಿರ ವೆಚ್ಚ ಅಸಾಧ್ಯವಾದದ್ದು, ಫಿಕ್ಸ್ಡ್ ಕಾಸ್ಟ್ ಅಂತಕ್ಕಂಥದ್ದು ಯಾವಾಗಲೂ ಸಾಧ್ಯವಾಗದಂಥ ವಿಚಾರ. ಏಕೆ ಅಂತಂದರೆ ಇಲ್ಲಿ ಈ ನಿಯಮ ಸ್ಥಿರ ವೆಚ್ಚದ ಸಿದ್ಧಾಂತದ ಒಂದು ತಳಹದಿಯ ಮೇಲೆ ನಿಂತುಕೊಂಡಿದೆ. ಆದರೆ ಯಾವಾಗಲೂ ಏನು ಎಲ್ಲ ಸಂದರ್ಭದಲ್ಲಿ ಏನಾಗ್ತದೆ, ವೆಚ್ಚಗಳು ಏರುಮುಖ ಆಗ್ಬೋದು, ಇಳಿಮುಖವಾಗ್ಬೋದು, ಅಥವಾ ಏನು ಒಂದೇ ರೀತಿಯಾಗಿರಲಿಕ್ಕೆ ಅವಕಾಶಗಳಿರ್ತವೆ. ಆದ್ದರಿಂದ ವೆಚ್ಚಗಳು ಯಾವಾಗಲೂ ಎಲ್ಲ ಸಂದರ್ಭದಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ ಅಂತಕ್ಕಂಥದ್ದು ಈ ಸಿದ್ಧಾಂತದ ಒಂದು ಉದ್ದೇಶ. ಈ ಸಿದ್ಧಾಂತದ ಮೇಲೆ ಇರತಕ್ಕಂಥ ಒಂದು ಏನು ಅಪವಾದ ಅಂತಕ್ಕಂಥದ್ದು. ಆಮೇಲೆ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನುವ ಮಾತು ಕೂಡ ನಾವು ಊಹೆಗಳಲ್ಲಿ ನಾವು ನೋಡಿದ್ದೀವಿ. ಇಲ್ಲಿ ಇದು ಮಾತ್ರ
ಸಾಗಣೆ ವೆಚ್ಚಗಳನ್ನು ಉಪೇಕ್ಷಿಸುವಂತಿಲ್ಲ. ಏಕೆಂದರೆ ಉತ್ಪಾದನಾ ವೆಚ್ಚದಲ್ಲಿಯೇ ಸಾಗಾಟ ವೆಚ್ಚಗಳು ಅಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ಏನು ಡಿಸಡ್ವಾಂಟೇಜ್ ಅಥವಾ ಒಂದು ಟೀಕೆ ಏನು ಅಂತಂದರೆ, ಉತ್ಪಾದನಾಂಗಗಳ ಚಲನೆ ಅಂದರೆ ಫ್ರೀ ಮೊಬಿಲಿಟಿ ಆಫ್ ಲೇಬರ್ ಅಂತಕ್ಕಂಥ ಮಾತಿಗೆ ಬಂದಾಗ, ಸಾಮಾನ್ಯವಾಗಿ ಉತ್ಪಾದನಾಂಗಗಳು ಆಂತರಿಕವಾಗಿ ಮುಕ್ತ ಚಲನೆ ಹೊಂದಿವೆ, ಆದರೆ ಬಾಹ್ಯವಾಗಿ ಅಚಲನೆಯನ್ನು ಹೊಂದಿವೆ. ಇದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಭಾರತದಂತಹ ದೇಶದ ಶ್ರಮಿಕರು ಯುರೋಪ್ ಖಂಡದಲ್ಲಿ, ಆಫ್ರಿಕಾ ಖಂಡದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಏಷ್ಯಾ ಖಂಡದಲ್ಲಂತೂ ಸರಿ ಹೀಗೆ ಪ್ರಪಂಚದಾದ್ಯಂತ ಭಾರತ ದೇಶದ ಜನರು ವಾಸ ಮಾಡ್ತಿದ್ದಾರೆ ಅಂದಾಗ ಈ ಒಂದು ಏನು ಅಚಲನೆ ಇರ್ತದೆ ಅಂತಕ್ಕಂಥದ್ದು ಸರಿಯಾದಂಥ ಒಂದು ವಾದವಲ್ಲ ಅಂತಕ್ಕಂಥ ಒಂದು ಟೀಕೆ ಕೂಡ ಇಲ್ಲಿ ನಮಗೆ ಕಾಣಿಸ್ತದೆ. 6ನೇ ಮಾತಿಗೆ ಬಂದಾಗ, ಪರಿಪೂರ್ಣ ವೈಶಿಷ್ಟ್ಯತೆ ಸಾಧ್ಯವಿಲ್ಲ. ಒಂದು ದೊಡ್ಡ ದೇಶ ಮತ್ತೊಂದು ಚಿಕ್ಕ ದೇಶದ ನಡುವೆ ಸಂಪೂರ್ಣವಾಗಿ ವ್ಯಾಪಾರ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಚಿಕ್ಕ ರಾಷ್ಟ್ರ ದೊಡ್ಡ ದೇಶದ ಎಲ್ಲ ಹೆಚ್ಚುವರಿ ಉತ್ಪನ್ನಗಳನ್ನು ಖರೀದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಪರಿಪೂರ್ಣ ವೈಶಿಷ್ಟ್ಯತೆ ಅಂದರೆ ಯಾವೊಂದು ದೇಶ ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಬಳಸಿ ಹೆಚ್ಚಿನ ಗಾತ್ರದ ಉತ್ಪಾದನೆ ಮಾಡಿ ಇನ್ನೊಂದು ದೇಶದೊಂದೇ ವ್ಯಾಪಾರ ಮಾಡಿದಾಗ ಅಲ್ಲಿ ಆ ದೇಶ ಎಲ್ಲ ವಸ್ತುಗಳನ್ನು ಖರೀದಿ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲದೆ ಹೋದಾಗ ಈ ಸಿದ್ಧಾಂತ ಏನು ಹೇಳಿಲ್ಲ ಅಂಥ ಒಂದು ಸಂದರ್ಭಗಳನ್ನು ಕುರಿತು ಅಂತಕ್ಕಂಥ ಒಂದು ವಿವಾದ ಅಥವಾ ಒಂದು ಟೀಕೆ ಇಲ್ಲಿ ನಾವು ನೋಡ್ತೀವಿ. ಮುಕ್ತ ವ್ಯಾಪಾರದ ಕಲ್ಪನೆ ತಪ್ಪಾಗಿರ್ತಕ್ಕಂಥದ್ದು. ಸಾಪೇಕ್ಷ ವೆಚ್ಚದ ಸಿದ್ಧಾಂತವು ಮುಕ್ತ ವ್ಯಾಪಾರವನ್ನೇ ಅವಲಂಬಿಸಿದೆ. ಏಕೆಂದರೆ ಆಮದು ರಫ್ತುಗಳ ಮೇಲೆ ಅನೇಕ ರೀತಿಯ ನಿರ್ಬಂಧನೆಗಳನ್ನು ಹೇರಲಾಗುತ್ತದೆ. ಯಾಕೆ ಅಂತಂದರೆ ಮುಕ್ತ ವ್ಯಾಪಾರದಿಂದ ಅನೇಕ ಸಂಕಟಗಳು ಕೆಲವೊಂದು ದೇಶಗಳಿಗೆ ಉಂಟಾಗಿರುವುದನ್ನು ನಾವು ನೋಡಿದ್ದೀವಿ. ಇನ್ಫ್ಯಾಂಟ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್ ಅಂತ ಬರ್ತದೆ. ಸೊ ಅದು ಪ್ರೊಟೆಕ್ಷನ್ ಟ್ರೇಡ್, ತನ್ನ ಕೈಗಾರಿಕೆಗಳನ್ನು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೇ ಬೇಕು. ಹಾಗಿದ್ದಾಗ ಆ ಕೈಗಾರಿಕೆಗಳಲ್ಲಿ ಉಳಿತವೆ. ಅದಕ್ಕಾಗಿ ಇದು ಕೂಡ ಒಂದು ಟೀಕೆ ಇದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. 8ನೇದು ಸಪ್ಲೈ ಸೈಡ್ ಆರ್ ಒನ್ ಸೈಡೆಡ್. ಪೂರೈಕೆಯ ಭಾಗವನ್ನು ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ, ಬೇಡಿಕೆಯನ್ನು ಕಡೆಗಣಿಸಿದೆ. ಅಂದರೆ ಪೂರೈಕೆಯಷ್ಟೇ ಬೇಡಿಕೆಯೂ ಸಹ ಮಹತ್ವ ಹೊಂದಿದೆ ಎನ್ನುವ ವಿಷಯ ಈ ಸಿದ್ಧಾಂತ ಮರೆತಿದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಮುಂದುವರೆದು ಪರಾವಲಂಬನೆಯ ಒಂದು ಭಯ ಅಥವಾ ಪರಾವಲಂಬನೆ ಇದು ಒಂದು ಅಪಾಯಕಾರಿ ಅಂತಕ್ಕಂಥ ಮಾತು. ಕೆಲವೊಂದು ಉತ್ಪನ್ನಗಳು, ಅದರಲ್ಲೂ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ಪನ್ನಗಳು ಆಮದು ಮಾಡಿಕೊಳ್ಳುವಾಗ ಹೆಚ್ಚಿನ ಅವಲಂಬನೆ ಸರಿಯಾದುದಲ್ಲ. ಹೀಗೆ ಇವೆಲ್ಲ ಇದಕ್ಕೆ ಇರ್ತಕ್ಕಂಥ ಅಪವಾದಗಳು. ಆಮೇಲೆ ಕೊನೆಯದಾಗಿ ಉಪಸಂಹಾರಕ್ಕೆ ನಾವು ಬಂದಾಗ, ಏನೆಲ್ಲ ಈ ಸಿದ್ಧಾಂತದ ವಿರುದ್ಧ ಟೀಕೆಗಳು ಬಂದಾಗ್ಯೂ ಸಹ ಡೇವಿಡ್ ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತನ್ನದೇ ಆದಂಥ ಒಂದು ಔಚಿತ್ಯತೆಯನ್ನು ಹೊಂದಿದೆ. ರಕ್ಷಣಾ ವ್ಯಾಪಾರದ ವಿರುದ್ಧವಾಗಿ ಮುಕ್ತ ವ್ಯಾಪಾರದ ಶ್ರೇಷ್ಠತೆಯನ್ನು ಈ ತತ್ವ ಎತ್ತಿ ಹಿಡಿದಿದೆ. ಅಲ್ಲದೆ ಯಾವ ದೇಶಕ್ಕೆ ಯಾವ ಉತ್ಪನ್ನ ಸರಿಹೊಂದುವುದೋ ಆ ವಸ್ತುವಿನ ಉತ್ಪಾದನಾ ವೆಚ್ಚ ಸಾಪೇಕ್ಷವಾಗಿ ಕಡಿಮೆಯಾಗಿರುತ್ತದೆಯೋ ಅಂತಹ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಆ ದೇಶ ವ್ಯಾಪಾರ ಮಾಡಿದಾಗ ಆ ದೇಶಕ್ಕೆ ಹೆಚ್ಚಿನ ಅನುಕೂಲತೆಗಳು ಉಂಟಾಗಿ ಸಂಪತ್ತಿನ ವೃದ್ಧಿಯಾಗಿ ಅದು ಹೆಚ್ಚಿನ ಆರ್ಥಿಕ ಗಟ್ಟಿತ್ವವನ್ನು, ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಮತ್ತೆ ವಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.